ನನ್ನ ಒಟ್ಟಿಯಾಗಿ ಹೋಗಿ ಪ್ರಾಣಜೋಗಿಯೇ ಪ್ರಾಣಜೋಗಿಯೇ ನನ್ನ ಒಟ್ಟಿಯಾಗಿ ಹೋಗಿ ಯಾವ ಕೆಟ್ಟ ಸಮಯದಲ್ಲಿ ನೆಲಗು ನಿನಗೂ ಹೆಸರಿಟ್ಟನು. ಯಾವ ಕೆಟ್ಟ ಸಮಯದಲ್ಲಿ ನನಗೂ ನಿನಗೂ ಮದುವೆಯಾಯಿತು. ಯಾವ ಕೆಟ್ಟ ಸಮಯದಲ್ಲಿ ದುಷ್ಟರ ಕಣ್ಣಿಗೆ ನಾವಿಬ್ಬರು ಬಲಿಯಾದವು. ರಘುವಂಶದಲ್ಲಿ ಹುಟ್ಟಿದ ರಾಮನಂತೆ ಸಂದಿಗ್ಧತೆಯಲ್ಲಿ ಒಂದು ಕಡೆ ನಾ ಸಿಲುಕಿದರೆ ಇನ್ನೊಂದು ಕಡೆ ಅವನ ಧರ್ಮ ಪತ್ನಿ ಸೀತೆಯಂತೆ ನೀನು ಸೋತು ಬಿಟ್ಟ ಸೀತಾ. ಒಳ್ಳೆಯ ದಾಂಪತ್ಯದಲ್ಲೂ ಕಷ್ಟದ ಸಮಯ ಒಂದು ಇರುತ್ತದೆ ಅಂತ ನಾನು ಗ್ರಹಿಸಿದೆ. ಆದರೆ ನನ್ನವರೇ ಹೇಳಿದಂತ ಕುತ್ರಾಂತದ ಬಲೆಯಲ್ಲಿ ಸಿಲುಕಿ ಮಾನವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿ ಧರ್ಮ ಪತ್ನಿ ನಿನ್ನನ್ನು ಕಾಣಲು ಓಡೋಡಿ ಬಂದರೆ ನೀನು ಆ ಮನೆಯಿಂದ ಬಸವನ ಮನೆಗೆ ಸೇರಿರುವ ವಿಷಯ ಊರವರಿಂದ ತಿಳಿದು ಕಣೆ. ಮಣ್ಣಲ್ಲೇ ಹುಟ್ಟಿದ ಸೀತಾ ಮಾತೆ ಹೆಸರಿಟ್ಟುಕೊಂಡು ನಾನು ಬರುವಾಗ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದಲ್ಲ. ಇಲ್ಲ, ನನ್ನ ಸೀತಾ ನನ್ನ ಬಿಟ್ಟು ಹೋಗೋಳಲ್ಲ. ಅವಳ ಸಾವಿನ ಹಿಂದೆ ಯಾರದು ಸಾಧನೆ ಖಂಡಿತ ಇದೆ. ನೆನೆಸಿಕೊಂಡ್ರೆ ನನ್ನೊಡಲು ಸುಡುವ ಬೆಂಕಿ, ಆ ಕುಹಕಿಗಳು ಮಾಡಿದ ಕೆಲಸ ಒಂದೇ ಎರಡು. ಅವನೇ ನನ್ನ ಅಣ್ಣ ಎನಿಸಿಕೊಂಡ ಆ ಮೈ ತುಂಬ ಹುಣ್ಣಾಗಿಸುವ ಆ ಹುಲಿ ಗಜೇಂದ್ರ ಗೌಡ ಹಾಗೂ ಅವನ ಮಗ ಧರ್ಮ. ಆ ನೀಚ ಕಾಳಿಂದ ನಾ ಮಾಡಿದ ಪ್ರಾರಬ್ಧವೋ ಎನ್ನುವ ಹಾಗೆ ಕರುಣಬಳ್ಳಿ ಆವಾಗಿ ಕಾಡಿದ ಆ ನನ್ನ ಮಗ ಚೇತನ ಮಾಡಿದ ಕರ್ತವ್ಯ ಒಂದೇ ಎರಡೇ. ದಿನಗಳನ್ನು ನೆನೆಸ್ಕೊಂಡ್ರೆ ಅದು 25 ವರ್ಷಗಳ ಹಿಂದೆ